ನಮಸ್ಕಾರ. ಅಮೆರಿಕಾದಲ್ಲಿ ಹಿಮದಾಳಿ 122 ವರ್ಷದಲ್ಲೇ ಕಂಡಿರದ ದುರಂತ. ರಕ್ತ ಹೆಪ್ಪುಗಟ್ಟಿಸೋ ಚಳಿ, ಕುಡಿಯೋ ನೀರು ಕಲ್ಲಾಗ್ತಿದ್ಯಾ? ಮನೆ, ರಸ್ತೆ, ಕಾರು ಹಿಮಾಹುತಿ. 10 ಕೋಟಿ ಜನರಿಗೆ ಕಂಟಕ. ಹಿಮಪಾತದಿಂದ ಟೆಕ್ಸಾಸ್ನಲ್ಲಿ -22 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಹಿಮ ಪ್ರಹಾರದಿಂದ ಅಮೆರಿಕಾದಲ್ಲಿ ಈಗ ಹಿಮ ತುರ್ತು ಪರಿಸ್ಥಿತಿ ಘೋಷಣೆಯಾಗಿದೆ. ಇದೇ ಈ ಹೊತ್ತಿನ ಫೋಕಸ್ 18 ಶತಮಾನದ ಹಿಮ ಪ್ರಳಯ. ನಾನು ಚೈತ್ರ ರಾಜ್. ದೊಡ್ಡಣ್ಣ ಅಮೆರಿಕ ಕಳೆದ 1 ವರ್ಷದಿಂದ ಒಂದಲ್ಲ ಒಂದು ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾಗ್ತಾನೆ ಇದೆ. ಅಮೆರಿಕ ರಣರಕ್ಕಸ ಪ್ರವಾಹದಲ್ಲಿ ಮುಳುಗಿ ಹೋಗಿರೋ ದೇಶ. ಜಲಾಸುರನ ರಣದಾಳಿಗೆ ರೆಡ್ ಇಂಡಿಯನ್ನರ ನಾಡು ಸಂಪೂರ್ಣ ತತ್ತರಿಸಿ ಹೋಗಿತ್ತು. ಅದರ ಬೆನ್ನಲ್ಲೇ ಸೈತಾನ್ ಸೈಕ್ಲೋನ್ನ ರಣಕೇಕೆಗೆ ದೊಡ್ಡಣ್ಣನ ನೆಲ ಗಡಗಡ ಅಂತ ನಡುಗಿತ್ತು. ಬಿರುಗಾಳಿಯ ಅಟ್ಟಹಾಸಕ್ಕೆ ಇಡೀ ದೇಶವೇ ಛಿದ್ರವಾಗಿತ್ತು. ನಂತರ ಕ್ಯಾಲಿಫೋರ್ನಿಯಾದಲ್ಲಿ ಹೊತ್ತಿ ಉರಿದ ಕಾಡ್ಗಿಚ್ಚಿನಿಂದ ಲಕ್ಷಾಂತರ ಎಕರೆ ಪ್ರದೇಶ ಸುಟ್ಟು ಭಸ್ಮವಾಗಿತ್ತು. ಭೀಷಣ ಬೆಂಕಿಯ ಜ್ವಾಲೆಯಲ್ಲಿ ಸಾವಿರಾರು ಮನೆಗಳು ಬೆಂದು ಹೋಗಿದ್ವು. ಅದು ಸಾಲದು ಎಂಬಂತೆ ವರ್ಷ ಪೂರ್ತಿ ಕೊರೋನಾ ಮಹಾಮಾರಿ ಇಡೀ ಅಮೆರಿಕಾವನ್ನೇ ಬೆಂಬಿಡದ ಬೇತಾಳದಂತೆ ಕಾಡಿತು. ಈಗ ಈ ಎಲ್ಲಾ ಸಂಕಷ್ಟಗಳಿಂದ ಸುಸ್ತಾಗಿರೋ ಅಮೆರಿಕಕ್ಕೆ ಮತ್ತೊಂದು ಸೈತಾನ ದಾಳಿ ಇಟ್ಟಿದೆ. ಅದುವೇ ಶತಮಾನದ ಹಿಮ ಪ್ರಳಯಕ್ಕೆ ದೊಡ್ಡಣ್ಣ ಫುಲ್ ತಂಡ ಹೊಡೆದ್ಬಿಟ್ಟಿದೆ. ಅಮೆರಿಕಾದಲ್ಲಿ ಹಿಮದಾಳಿ 122 ವರ್ಷದಲ್ಲೇ ಕಂಡಿರದ ದುರಂತ. ರಕ್ತ ಹೆಪ್ಪುಗಟ್ಟಿಸೋ ಚಳಿ, ಕುಡಿಯೋ ನೀರು ಕಲ್ಲಾಗ್ತಿದ್ಯಾ? ಮನೆ, ರಸ್ತೆ, ಕಾರು ಹಿಮಾಹುತಿ. 10 ಕೋಟಿ ಜನರಿಗೆ ಕಂಟಕ. ಎಲ್ಲೆಲ್ಲೂ ಹಿಮಪಾತ. ನೋಡಿ ರಸ್ತೆಗಳೆಲ್ಲ ಯಾವ ರೀತಿ ಹಿಮಚದ್ದಿತವಾಗಿದೆ ಅಂತ. ಹಿಮಾಸುರನ ಕಬಂಧ ಬಾಹುಗಳಲ್ಲಿಯೇ ವಾಹನ, ಮನೆಗಳು ಸಂಪೂರ್ಣ ಬಂಧಿಯಾಗಿವೆ. ಇಡೀ ನಗರದಲ್ಲಿ ಹಿಮರಕ್ಕಸ ಹಾಸು ಹೊದ್ದು ಮಲಗಿಕೊಂಡಿದ್ದಾನೆ. ನೋಡಿ ಕಟ್ಟಡಗಳು ಯಾವ ರೀತಿ ಸಂಪೂರ್ಣ ಹಿಮ ಪ್ರಹಾರದಲ್ಲಿ ದಿಗ್ಬಂಧಿಯಾಗಿದೆ ಅಂತ. ಇದು ಹಿಮಾಸುರನ ದಾಳಿಗೆ ನಲುಗಿ ಹೋಗಿರೋ ಅಮೆರಿಕಾದಲ್ಲಿ ಕಂಡುಬಂದ ದೃಶ್ಯಗಳು. ಹಿಮ ಪ್ರಹಾರಕ್ಕೆ ನಲುಗಿದ ಟೆಕ್ಸಾಸ್, ಬೀದಿಗೆ ಬಿದ್ದ 30 ಲಕ್ಷ ಜನ. ಅಮೆರಿಕ ಕಂಡು ಕೇಳರಿಯದ ಶತಮಾನದ ಹಿಮದಾಳಿಗೆ ನಲುಗಿ ಹೋಗಿದೆ. ಕಳೆದ 122 ವರ್ಷದಲ್ಲಿಯೇ ಕಂಡಿರದ ದುರಂತವನ್ನ ಕಂಡಿದೆ ಯುಎಸ್. ರಕ್ತವನ್ನೇ ಹೆಪ್ಪುಗಟ್ಟಿಸುವಂತ ಚಳಿ, ಕುಡಿಯೋ ನೀರನ್ನೇ ಕಲ್ಲಾಗಿಸಿದ ಹಿಮಾಸುರ. ಮನೆ, ಕಾರು, ರಸ್ತೆ ಎಲ್ಲವೂ ಹಿಮಾಹುತಿಯಾಗಿತ್ತು. ಬರೋಬ್ಬರಿ 10 ಕೋಟಿ ಜನರಿಗೆ ಕಂಟಕ ಎದುರಾಗಿದೆ. ಭೀಕರ ಚಳಿಗಾಳಿ, ಹಿಮಪಾತದಿಂದ ಅಮೆರಿಕ ಟೆಕ್ಸಸ್ ಸಂಪೂರ್ಣ ಛಿದ್ರವಾಗಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಹಿಮಾಸುರನ ಪ್ರಹಾರಕ್ಕೆ ಟೆಕ್ಸಾಸ್ ನಗರದ ವಿದ್ಯುತ್ ಸಂಪರ್ಕದಲ್ಲಿ ಸಂಪೂರ್ಣ ವ್ಯತ್ಯಯವಾಗಿತ್ತು. 30 ಲಕ್ಷಕ್ಕೂ ಹೆಚ್ಚು ಜನ ಬೀದಿಗೆ ಬಿದ್ದಿದ್ದಾರೆ. ಇನ್ನು 20 ಲಕ್ಷ ಜನ ವಿದ್ಯುತ್ ಸಂಪರ್ಕವಿಲ್ಲದೆ ಪರದಾಡ್ತಿದ್ದಾರೆ. ಈ ದೃಶ್ಯ ನೋಡಿ, ಎಲ್ಲಿ ನೋಡಿದ್ರೂ ಬರೀ ಕಣ್ಣಿಗೆ ಕಾಣೋದು ಹಿಮದ ರಾಶಿಯೇ. ಇಲ್ಲಿ ಕಾರು ಯಾವ ರೀತಿ ಹಿಮದಾಳಿಗೆ ಸಿಲುಕೊಂಡಿದೆ ಅಂತ ನೋಡಿ. ಅದನ್ನ ತಳ್ಳೋದಕ್ಕೆ ಕಾರಿನವರು ಹರಸಾಹಸ ಪಡ್ತಿದ್ದಾರೆ. ಒಂದು ಕಡೆ ರಸ್ತೆ ತುಂಬೆಲ್ಲ ಬರೀ ಹಿಮವೇ ತುಂಬಿ ತುಳುಕುತ್ತಿದೆ. ಇನ್ನೊಂದು ಕಡೆ ಇಡೀ ವಾಹನಗಳ ಮೇಲೆಲ್ಲ ಹಿಮದ ರಾಶಿಯೇ ತುಂಬಿಕೊಂಡಿದೆ. ಕ್ಕೂ ಹೆಚ್ಚು ಜನರನ್ನ ಬಲಿ ಪಡೆದ ಹಿಮರಾಕ್ಷಸ. ಅಮೆರಿಕಾದಲ್ಲಿ ಹಿಮ ತುರ್ತು ಪರಿಸ್ಥಿತಿ ಘೋಷಣೆ. ಅಮೆರಿಕದ 73% ಪ್ರದೇಶ ಹಿಮಾಸುರನ ಪ್ರಹಾರಕ್ಕೆ ಶೇಕ್ ಆಗಿದೆ. ಹಿಮ ತುಂಬಿದ ರಸ್ತೆಗಳಿಂದ ಸರಣಿ ಅಪಘಾತಗಳು ಉಂಟಾಗಿವೆ. ಇಲ್ಲಿಯವರೆಗೂ ಹಿಮರಾಕ್ಷಸ 30ಕ್ಕೂ ಹೆಚ್ಚು ಜನರನ್ನ ಬಲಿ ಪಡೆದಿದೆ. ಮಂಜುಗಡ್ಡೆಯಿಂದಲೇ ತುಂಬಿದ ರಸ್ತೆಯಲ್ಲಿ ಓಡಾಡೋಕೆ ಆಗದೆ ಹಲವರು ಪ್ರಾಣ ಕಳೆದುಕೊಂಡಿದ್ದಾರೆ.
ಒಂದು ಶತಮಾನದ ಹಿಂದೆ ಈ ರೀತಿ ದುರಂತ ಅಮೆರಿಕಾದಲ್ಲಿ ಸಂಭವಿಸಿತ್ತು. ಹಿಮ ರಾಕ್ಷಸನ ದಾಳಿ ಯಾವ ರೀತಿ ಇದೆ ಅಂತ ಕೇಳಿದ್ರೆ ನೀವು ಒಮ್ಮೆ ಬೆಚ್ಚಿ ಬೆರಗಾಗ್ತೀರಾ. ಮನೆಗಳೆಲ್ಲ ಹಿಮಾಹುತಿಯಾಗ್ಬಿಟ್ಟಿದೆ. ಕುಡಿಯೋ ನೀರು ಹಿಮ, ಮನೆಯಲ್ಲಿರೋ ಸಾಂಬಾರ್ ಕೂಡ ಹಿಮದಿಂದಲೇ ಮುಚ್ಕೊಂಡಿದೆ. ನೀರನ್ನ ಸ್ವಲ್ಪ ಹೊತ್ತು ಬಿಟ್ಟರು ಅದು ಕ್ಷಣ ಮಾತ್ರದಲ್ಲಿ ಹಿಮ ಆಗ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ಹಿಮಾಸುರ ಅಮೆರಿಕಾದಲ್ಲಿ ರಣದಾಳಿ ಇಟ್ಟಿದೆ. ಈ ಕರಾಳ ಪರಿಸ್ಥಿತಿ ನೋಡಿ ಅಮೆರಿಕಾದ ಅಧ್ಯಕ್ಷ ಜೋ ಬೈಡನ್ ಸ್ವತಃ ಕಂಗಾಲಾಗಿ ಹೋಗಿದ್ದು, ಅಮೆರಿಕಾದಲ್ಲಿ ಈಗ ತುರ್ತು ಪರಿಸ್ಥಿತಿಯನ್ನ ಘೋಷಿಸಲಾಗಿದೆ. ಆಸ್ಪತ್ರೆಗಳ ಪರಿಸ್ಥಿತಿಯಂತೂ ಹೇಳುತ್ತಿರದು. ಕುಡಿಯೋ ನೀರಿಲ್ಲದೆ ರೋಗಿಗಳು ಪರದಾಡ್ತಿದ್ದಾರೆ. 100ಕ್ಕೂ ಹೆಚ್ಚು ಆಸ್ಪತ್ರೆಗಳಲ್ಲಿ ವಿದ್ಯುತ್ ಸಮಸ್ಯೆ ಉಂಟಾಗಿದೆ. ಡಯಾಲಿಸಿಸ್ ಸೆಂಟರ್ಗಳಲ್ಲಿ ಸಂಕಷ್ಟ ಎದುರಾಗಿದೆ. ಆಸ್ಪತ್ರೆಗಳಲ್ಲಿ ಸರಿಯಾಗಿ ಆಮ್ಲಜನಕ ಪೂರೈಕೆ ಆಗ್ತಿಲ್ಲ. ನರ್ಸಿಂಗ್ ಹೋಮ್ಗಳಲ್ಲಿ ನೀರಿನ ಸರಬರಾಜು ಆಗ್ತಿಲ್ಲ. ಇದರಿಂದ ರೋಗಿಗಳು ಇನ್ನಿಲ್ಲದಂತೆ ನರಳಾಟ ಅನುಭವಿಸುತ್ತಿದ್ದಾರೆ. ಟೆಕ್ಸಾಸ್ನ ಹಲವು ಪ್ರದೇಶಗಳಲ್ಲಿ 1/4 ಇಂಚಿಗೂ ದಪ್ಪ ಹಿಮ ಬೀಳ್ತಿದೆ. ಚಳಿಗಾಲದ ಇತಿಹಾಸದಲ್ಲಿಯೇ ಈ ರೀತಿ ಘನಘೋರ ಪರಿಸ್ಥಿತಿ ಕಂಡಿರಲಿಲ್ಲ ಅಮೆರಿಕ. ಇನ್ನೊಂದು ಕಡೆ ಎಲೆಕ್ಟ್ರಿಕ್ ಗ್ರಿಡ್ನಲ್ಲಿ ವಿದ್ಯುತ್ ಸರಬರಾಜಾಗ್ತಿಲ್ಲ. ನೈಸರ್ಗಿಕ ಅನಿಲವನ್ನ ಪಡೆಯೋದು ಕಷ್ಟಕರವಾಗಿದೆ. ಮನೆಗಳಲ್ಲಿನ ಪೈಪ್ಗಳು ಸಂಪೂರ್ಣ ಹೆಪ್ಪುಗಟ್ಟಿ ಹೋಗಿವೆ. ನೀರೇ ಬೇಗ ಮಂಜುಗಡ್ಡೆ ಆಗ್ಬಿಡುತ್ತೆ. ಮನೆಯಲ್ಲಿರೋ ವಸ್ತುಗಳೆಲ್ಲ ಹೆಪ್ಪುಗಟ್ಟಿ ಹೋಗುತ್ತೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಹಿಮದಾಳಿ ಯಾವ ಮಟ್ಟಿಗೆ ಪ್ರಬಲವಾಗಿದೆ ಅಂತ. ಶತಮಾನದ ಹಿಮ ಪ್ರಳಯ, ಹಿಂದೆಂದೂ ಕಂಡು ಕೇಳರಿಯದ ತಾಪಮಾನ ಅಮೆರಿಕಾದ ನಗರದಲ್ಲಿ ದಾಖಲಾಗಿದೆ. ಕಳೆದ 3-4 ದಿನಗಳಿಂದ ಟೆಕ್ಸಾಸ್ನ ಜನ ಕತ್ತಲಿನಿಂದ ಕೊರೆಯುವ ಚಳಿಯಿಂದ ನಲುಗ್ತಿದ್ದಾರೆ. ದಕ್ಷಿಣದ ಟೆಕ್ಸಾಸ್ ಮತ್ತು ಅಕ್ಕಪಕ್ಕದ ರಾಜ್ಯಗಳಲ್ಲಿ ಅನಿರೀಕ್ಷಿತವಾಗಿ ಶೀತ ಚಂಡಮಾರುತದಿಂದ ಬಹಳಷ್ಟು ಹಿಮಪಾತ ಉಂಟಾಗಿದೆ. ಟೆಕ್ಸಾಸ್, ಲೂಸಿಯಾನಾ, ಕೆಂಟಕಿ, ಪಶ್ಚಿಮ ವರ್ಜೀನಿಯಾ ರಾಜ್ಯಗಳು ಹಿಮ ಚಂಡಮಾರುತದಿಂದ ತತ್ತರಿಸಿ ಹೋಗಿವೆ. ಶತಮಾನದ ತಾಪಮಾನಕ್ಕೆ ಅಮೆರಿಕಾದಲ್ಲಿ ಅಲ್ಲೋಲ ಕಲ್ಲೋಲ. ದಕ್ಷಿಣ ಅಮೆರಿಕಾದಲ್ಲಿ ಈಗಾಗಲೇ ತಂಪಾದ ಹವಾಮಾನವಿದೆ. ಹೌಸ್ಟಿನ್ನಲ್ಲಿ ಸೋಮವಾರ ರಾತ್ರಿ -13 ಡಿಗ್ರಿ ಉಷ್ಣಾಂಶ ದಾಖಲಾಗಿತ್ತು. ಓಕ್ಲಾಮಾ ರಾಜಧಾನಿಯಲ್ಲಿ ಮಂಗಳವಾರ ಬೆಳಗ್ಗೆ ಅತಿ ತಂಪಾದ ಹವಾಮಾನ ದಾಖಲಾಗಿತ್ತು. ಈ ಹಿಂದೆ 1899ರಲ್ಲಿ ಈ ರೀತಿ ತಂಪಾದ ಹವಾಮಾನ ದಾಖಲಾಗಿತ್ತು. ಈಗ ಬರೋಬ್ಬರಿ 1 ಶತಮಾನದ ನಂತರ 122 ವರ್ಷಗಳ ನಂತರ ಈ ರೀತಿ ಡೆಡ್ಲಿ ಹವಾಮಾನ ದಾಖಲಾಗಿದೆ. ಶತಮಾನದ ಈ ಹಿಮದಾಳಿಗೆ ಮುಕ್ಕಾಲು ಭಾಗ ಅಮೆರಿಕಾವೇ ಗಡಗಡ ಅಂತ ನಡುತ್ತಿದೆ. ಇಡೀ ದೇಶದಲ್ಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಅಮೆರಿಕದ ರಾಷ್ಟ್ರೀಯ ಹವಾಮಾನ ಇಲಾಖೆ ಚಳಿಗಾಲದ ಬಿರುಗಾಳಿ ಮುನ್ಸೂಚನೆ ನೀಡಿದೆ. ಪೂರ್ವ ಟೆಕ್ಸಸ್ನಿಂದ ಮಾರ್ಲ್ಯಾಂಡ್ನ ಪೂರ್ವ ಕರಾವಳಿವರೆಗೂ ಹೈ ಅಲರ್ಟ್ ಘೋಷಿಸಲಾಗಿದೆ. ಟೆಕ್ಸಾಸ್, ಲೂಸಿಯಾನಾ, ಆರ್ಕನ್ಸಾಸ್ ಹಾಗೂ ಮಿಸಿಸಿಪ್ಪಿ ಸಂಪೂರ್ಣ ಹಿಮಚದ್ದಿತವಾಗಿದೆ. ವಿದ್ಯುತ್ ಸಂಚಾರದಲ್ಲಿ ವ್ಯತ್ಯಯವಾಗಿದ್ದು ಸಂಚಾರ ವ್ಯವಸ್ಥೆಯಲ್ಲಿ ಅಸ್ತವ್ಯಸ್ತ ಉಂಟಾಗಿದೆ. ಮಿಸಿಸಿಪ್ಪಿ ಕಣಿವೆಯಲ್ಲಿ ಆರ್ಟಿಕ್ ಗಾಳಿ ಬಂದು ಅಬ್ಬರ ಸೃಷ್ಟಿಸಿದೆ. ಇದರಿಂದ ಇಲ್ಲಿನ ಉಷ್ಣತೆ 25 ಡಿಗ್ರಿ ಸೆಲ್ಸಿಯಸ್ನಿಂದ 40 ಡಿಗ್ರಿ ಸೆಲ್ಸಿಯಸ್ಗೆ ದಾಖಲಾಗಿದೆ. ಹೌಸ್ಟನ್ನ ಸಾವಿರಾರು ಜನ ನೀರಿನ ಪೂರೈಕೆ, ವಿದ್ಯುತ್ ಸರಬರಾಜಿಲ್ಲದೆ ಒದ್ದಾಡ್ತಿದ್ದಾರೆ. ನೀರಿಲ್ಲದೆ ಪರದಾಡ್ತಿದ್ದಾರೆ 70 ಲಕ್ಷ ಜನ. ಈಗಾಗಲೇ ಇಲ್ಲಿ ನೀರು ಸ್ವಲ್ಪ ಹೊತ್ತು ಇಟ್ಟರೂ ಸಾಕು ಮಂಜುಗಡ್ಡೆ ಆಗ್ತಿದೆ. ಹಾಗಾಗಿ 70 ಲಕ್ಷ ಜನರು ನೀರಿನ ಸಂಕಷ್ಟ ಎದುರಿಸುತ್ತಿದ್ದಾರೆ. ಇವರೆಲ್ಲರಿಗೂ ನೀರನ್ನ ಕುದಿಸಿ ಆರಿಸಿ ಕುಡಿಯುವಂತೆ ಸೂಚನೆ ನೀಡಲಾಗಿದೆ. ಟೆಕ್ಸಾಸ್ನಲ್ಲಿ 10,80,000 ಜನ ವಿದ್ಯುತ್ ಇಲ್ಲದೆ ಒದ್ದಾಡ್ತಾ ಇದ್ದಾರೆ. ಸಂಕಷ್ಟದಲ್ಲಿ ಸಿಲುಕಿರುವ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದ್ದು ಅವರಿಗಾಗಿ 300 ನಿರಾಶ್ರಿತ ಶಿಬಿರಗಳನ್ನ ಸ್ಥಾಪಿಸಲಾಗಿದೆ. ಇಲ್ಲಿ ಇವರಿಗೆ ಹಾಸಿಗೆ, ನೀರು, ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಈ ಎಲ್ಲಾ ಪ್ರದೇಶಗಳಲ್ಲಿ ಜನರೇಟರ್ ಸೌಲಭ್ಯ ಕಲ್ಪಿಸುವಂತೆ ಆದೇಶಿಸಿದ್ದಾರೆ.
ನೋಡಿ ಈ ದೃಶ್ಯಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಜನ ಯಾವ ರೀತಿ ರಣರಣ ಚಳಿಯಿಂದ ನರಳುತ್ತಿದ್ದಾರೆ ಅಂತ. ಶತಮಾನದ ಹಿಮ ಪ್ರಹಾರಕ್ಕೆ ಎಲ್ಲರೂ ಕಂಗಾಲಾಗಿ ಹೋಗಿದ್ದಾರೆ. ಲಸಿಕೆ ವಿತರಣೆ ಮೇಲೆ ಹಿಮಾಸುರನ ಕರಿನೆರಳು. ಕಳೆದ 1 ವರ್ಷದಿಂದ ದೊಡ್ಡಣ್ಣ ಅಮೆರಿಕ ಹೆಮ್ಮಾರಿ ಕೊರೋನಾ ಹಾವಳಿಗೆ ತತ್ತರಿಸಿ ಹೋಗಿದೆ. ಇಲ್ಲಿವರೆಗೂ ಬರೋಬ್ಬರಿ 5 ಲಕ್ಷ ಜನ ಕೊರೋನಾದಿಂದ ಉಸಿರು ಚೆಲ್ಲಿದ್ದಾರೆ. ಡೆಡ್ಲಿ ವೈರಸ್ನ ಕಬಂಧ ಬಾಹುವಿನಲ್ಲಿ ಸಿಲುಕಿರೋ ಜನ ಬದುಕು ಸಾವಿನ ಮಧ್ಯೆ ಹೋರಾಡ್ತಿದ್ದಾರೆ. ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅಧಿಕಾರ ಸ್ವೀಕರಿಸಿದ ಕೆಲವೇ ದಿನಗಳಲ್ಲಿ ಒಂದು ಪ್ರತಿಜ್ಞೆ ಮಾಡಿದ್ರು. ತಾನು ಅಧಿಕಾರ ಸ್ವೀಕರಿಸಿದ 100 ದಿನಗಳ ಒಳಗೆ 100 ಮಿಲಿಯನ್ ಜನಕ್ಕೆ ಕೊರೋನಾ ಲಸಿಕೆ ನೀಡಲಾಗುವುದು ಅಂತ ಘೋಷಿಸಿದ್ರು. ಅದಕ್ಕೆ ಪೂರಕವಾದ ಅಭಿಯಾನವನ್ನ ಪ್ರಾರಂಭಿಸಿದ್ರು. ಆದರೆ ಹಿಮಪಾತ ಮತ್ತು ಶೀತಗಾಳಿಯಿಂದಾಗಿ ಈ ಕಾರ್ಯಕ್ರಮವನ್ನ ಸದ್ಯಕ್ಕೆ ಪೋಸ್ಟ್ಪೋನ್ ಮಾಡಲಾಗಿದೆ. ಜೋ ಬೈಡನ್ ಅಧಿಕಾರ ಸ್ವೀಕರಿಸಿದ ಬೆನ್ನಲ್ಲೇ ಅವರಿಗೆ ಪ್ರಾಕೃತಿಕ ವಿಪತ್ತು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಇದಿಷ್ಟೇ ಅಲ್ಲ ವೀಕ್ಷಕರೇ, ಈ ಹಿಮಾಸುರ ಶರವೇಗದ ಪ್ರಹಾರ ಇಲ್ಲಿಗೆ ನಿಲ್ಲಲ್ಲ. ಇನ್ನು ಕೆಲ ದಿನಗಳಲ್ಲಿ ಮತ್ತೊಮ್ಮೆ ಹಿಮಮಾರುತ ಅಪ್ಪಳಿಸಲಿದೆ. ಹಿಮಾಸುರನ ದಾಳಿಯಿಂದ ಪ್ರಮುಖವಾಗಿ ಜನ ನೀರಿನ ಸಮಸ್ಯೆ ಹಾಗೂ ವಿದ್ಯುತ್ ಸಮಸ್ಯೆಯಿಂದ ಬಳಲ್ತಿದ್ದಾರೆ. ಈಗಾಗಲೇ ಅಲ್ಲಿನ ಜನಕ್ಕೆ ವಿದ್ಯುತ್ ಪೂರೈಕೆ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. ಈ ಹಿಮದಾಳಿಯಿಂದಾನೇ ಜನ ಬಳಲಿ ಬೆಂಡಾಗಿದ್ದಾರೆ. ಈ ನಡುವೆ ಮುಂದಿನ ವಾರ ಮತ್ತೊಂದು ಹಿಮಮಾರುತ ಪ್ರಹಾರ ಮಾಡಲಿದೆ. ಈ ಬಗ್ಗೆ ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ಅಮೆರಿಕದ ಜನರ ಸುರಕ್ಷತೆಗಾಗಿ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಹಾಗೆ ಹಿಮ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ದಾರೆ. ಹಿಮಾಸುರನ ಅಟ್ಟಹಾಸಕ್ಕೆ ಎಲ್ಲವೂ ಛಿದ್ರವಾಗಿದೆ. ಹಾಗಂತ ಈ ಹಿಮದಾಳಿ ಇಲ್ಲಿಗೆ ಮುಗೀತು ಅನ್ಕೋಬೇಡಿ. ಇನ್ನು ಕೆಲ ದಿನಗಳಲ್ಲಿ ಮತ್ತೊಮ್ಮೆ ಹಿಮಮಾರುತ ಅಪ್ಪಳಿಸಲಿದೆ. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತೀವಿ ನೋಡಿ. ಹಿಮ ಬಿರುಗಾಳಿಯಿಂದ ಟೆಕ್ಸಾಸ್ನಲ್ಲಿ ಉಷ್ಣಾಂಶ -22 ಡಿಗ್ರಿ ಸೆಲ್ಸಿಯಸ್ಗೆ ಇಳಿದಿದೆ. ಇದರಿಂದ ಜನ ರಣರಣ ಚಳಿಯಿಂದ ನರಳಾಡ್ತಿದ್ದಾರೆ. ಇದರ ಜೊತೆಗೆ ಕಾರ್ಬನ್ ಮೊನಾಕ್ಸೈಡ್ ವಿಷದಿಂದ ತಾಯಿ ಮಗಳು ಸತ್ತ ಘಟನೆಯೂ ನಡೆದಿದೆ. ಇವರ ಜೊತೆಗೆ ಡಜನ್ ಗಟ್ಟಲೆ ಜನ ಕಾರ್ಬನ್ ಮೊನಾಕ್ಸೈಡ್ ವಿಷದಿಂದ ಅನಾರೋಗ್ಯಕ್ಕೀಡಾಗಿದ್ದು ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಕೈಲೇಯ ಹಾಗೂ ಅಸ್ಟಿನ್ನ ಜನಕ್ಕೆ ಮುಂದಿನ ನೋಟಿಸ್ವರೆಗೂ ನೀರನ್ನ ಬಳಸದಂತೆ ಸೂಚಿಸಲಾಗಿದೆ. ಜೋ ಬೈಡನ್ ಅಮೆರಿಕ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಬೆನ್ನಲ್ಲೇ ದೊಡ್ಡ ಸವಾಲನ್ನ ಎದುರಿಸುತ್ತಿದ್ದಾರೆ. ಈಗಾಗಲೇ ಅಮೆರಿಕದ ಹಿಮದಾಳಿ ಬೆನ್ನಲ್ಲೇ ಓಕ್ಲಹೋಮಾ ಹಾಗೂ ಟೆಕ್ಸಸ್ನಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಿಸಿದ್ದಾರೆ. ಜನರಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಜನರೇಟರ್ ಸಪ್ಲೈ ಮಾಡೋಕೆ ಆದೇಶಿಸಿದ್ದಾರೆ. ಹಾಗೆ ಜನರಿಗೆ ಅಗತ್ಯ ಸೌಲಭ್ಯಗಳನ್ನು ಪೂರೈಸಲು ತಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಹಾಗೆ ತಾನು ಮತ್ತೆ ಬೇಕಾದ ಎಲ್ಲ ಅಗತ್ಯತೆಗಳನ್ನ ಪೂರೈಸೋಕೆ ತಯಾರಿದ್ದೀನಿ ಅಂತ ಜನರಿಗೆ ಭರವಸೆ ನೀಡಿದ್ದಾರೆ. ಮತ್ತೆ ಅಪ್ಪಳಿಸಲಿದೆ ಹಿಮಮಾರುತ. ಮೊದಲೇ ಸಾಲು ಪ್ರಾಕೃತಿಕ ವಿಕೋಪದಿಂದ ಅಮೆರಿಕದ ಜನ ನಲುಗಿ ಹೋಗಿದ್ದಾರೆ. ಅಮೆರಿಕ ಹೊಡೆತದ ಮೇಲೆ ಹೊಡೆತ ಅನುಭವಿಸುತ್ತಿದೆ. ಕಳೆದ ವರ್ಷದ ಪ್ರವಾಹಕ್ಕೆ ಅರ್ಧಕ್ಕರ್ಧ ಅಮೆರಿಕವೇ ಜಲದಿಗ್ಬಂಧಿಯಾಗಿತ್ತು. ಇನ್ನು ಸೈತಾನ್ ಸೈಕ್ಲೋನ್ ರಣದಾಳಿಯಿಂದ ದೊಡ್ಡ ಕಟ್ಟಡಗಳೇ ನೆಲಕಚ್ಚಿದ್ವು. ಅದಾದ ನಂತರ ಬಂದ ಕೊರೋನಾ ಅಮೆರಿಕವನ್ನ ಮೃತ್ಯುಕೂಪಕ್ಕೆ ತಳ್ಳಿದೆ. ಈಗ ಹಿಮರಾಕ್ಷಸನ ಅಟ್ಟಹಾಸಕ್ಕೆ 70% ಅಮೆರಿಕ ಪೀಸ್ ಆಗಿದೆ. ಹಾಗಂತ ಈ ಹಿಮದಾಳಿ ಇಲ್ಲಿಗೆ ಮುಗಿತು ಅಂದ್ಕೊಳ್ಬೇಡಿ. ಈ ಹಿಮಾಸುರನ ದಾಳಿ ಇಲ್ಲಿಗೆ ಮುಗಿಯುವ ಲಕ್ಷಣ ಕಾಣ್ತಾ ಇಲ್ಲ. ಯಾಕಂದ್ರೆ ಮುಂದಿನ ವಾರ ಮತ್ತೊಂದು ಹಿಮಮಾರುತ ದಕ್ಷಿಣದಿಂದ ಪೂರ್ವ ಕರಾವಳಿಗೆ ಅಪ್ಪಳಿಸಲಿದೆ ಅಂತ ಹವಾಮಾನ ತಜ್ಞರು ಎಚ್ಚರಿಕೆ ಕೊಟ್ಟಿದ್ದಾರೆ. 400 ಜನರನ್ನ ಬಲಿ ಪಡೆದಿತ್ತು 1888ರ ಬಿರುಗಾಳಿ.
ಅಮೆರಿಕದಲ್ಲಿ ಈ ರೀತಿ ಪ್ರಾಕೃತಿಕ ವಿಕೋಪಗಳು ಸಂಭವಿಸ್ತಾನೆ ಇರುತ್ತೆ. ಇಲ್ಲಿವರೆಗೂ ಯುಎಸ್ ಇತಿಹಾಸದಲ್ಲಿ 18 ಬಾರಿ ರಕ್ಕಸ ಹಿಮಗಾಳಿ ದಾಳಿ ಇಟ್ಟಿದೆ. 1888ರಲ್ಲಿ ಗ್ರೆಟಾ ವೈಟ್ ಬಿರುಗಾಳಿ ದಾಳಿ ಇಟ್ಟಿತ್ತು. ಈ ಬಿರುಗಾಳಿಯ ರಣಾಕ್ರಮಣಕ್ಕೆ ನ್ಯೂಯಾರ್ಕ್ ಹಾಗೂ ನ್ಯೂಜೆರ್ಸಿ ನಗರಗಳು ಛಿದ್ರವಾಗಿದ್ವು. ನಗರದ ಬಹುತೇಕ ಕಟ್ಟಡಗಳು ಹಿಮಾವತಿಯಾಗಿದ್ವು. ಆಗ ಹಿಮ ಬರೋಬ್ಬರಿ 3 ಅಡಿ 4 ಇಂಚಿನಷ್ಟು ದಪ್ಪವಾಗಿ ಹರಡಿಕೊಂಡಿತ್ತು. 10 ರಾಜ್ಯಗಳಲ್ಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿತ್ತು ಬಿರುಗಾಳಿ. ಟೆಲಿಫೋನ್ ಸಂಪರ್ಕ ಕಡಿತಗೊಂಡಿತ್ತು. 200 ಹಡಗುಗಳು ಮುಳುಗಡೆಯಾಗಿದ್ವು. ಈ ಹಿಮರಾಕ್ಷಸನ ಅಟ್ಟಹಾಸಕ್ಕೆ ಬರೋಬ್ಬರಿ 400 ಜನ ಬಲಿಯಾಗಿದ್ರು. ಇದು ಅಮೆರಿಕದ ಇತಿಹಾಸದಲ್ಲಿಯೇ ಅತ್ಯಂತ ಕರಾಳ ಹಿಮಗಾಳಿ ದಾಳಿ ಅಂತ ಹೇಳಲಾಗುತ್ತೆ. ರಲ್ಲಿ ಹಿಮ ಬಿರುಗಾಳಿಗೆ -28 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಅಮೆರಿಕದ ಪೂರ್ವ ರಾಜ್ಯಗಳು ಹಾಗೂ ಮಧ್ಯ ಪಶ್ಚಿಮ ರಾಜ್ಯಗಳು ನಲುಗಿ ಹೋಗಿದ್ವು. ಇಷ್ಟೇ ಅಲ್ಲ, ಬರೋಬ್ಬರಿ 51 ಗಂಟೆಗಳ ಕಾಲ ವಾಷಿಂಗ್ಟನ್ ಡಿಸಿಯಲ್ಲೂ ನಿರಂತರವಾಗಿ ಹಿಮಪಾತವಾಗಿತ್ತು. ಈ ಹಿಮದಾಳಿಯಲ್ಲಿ 100 ಜನ ತಮ್ಮ ಪ್ರಾಣ ಕಳೆದುಕೊಂಡಿದ್ರು. ಈಗ ಮತ್ತೊಮ್ಮೆ ದೊಡ್ಡಣ್ಣನ ನೆಲದಲ್ಲಿ ಶತಮಾನದ ಹಿಮಪ್ರಳಯ ಉಂಟಾಗಿದೆ. ಇದರಿಂದ ಇಡೀ ದೇಶದಲ್ಲಿಯೇ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದ್ದು, ಜನ ಸಂಕಷ್ಟದಲ್ಲಿ ದಿನ ದುಡಿತಿದ್ದಾರೆ. ಪ್ರಾಕೃತಿಕ ವಿಕೋಪಗಳಿಂದ ಅಮೆರಿಕ ಈಗಾಗಲೇ ಹೈರಾಣಾಗಿದೆ. ಈ ನಡುವೆ ಶತಮಾನದ ಹಿಮಪ್ರಳಯ ಬರ ಸಿಡಿಲಿನಂತೆ ಬಂದಪ್ಪಳಿಸಿದ್ದು ಜನರನ್ನ ಸಂಕಷ್ಟದ ಕೂಪಕ್ಕೆ ತಳ್ಳಿದೆ. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.